ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ SSLC ಪರೀಕ್ಷೆ 26/5/2025ಕ್ಕೆ ಪ್ರಥಮ ಭಾಷೆ ಕನ್ನಡ ವಿಷಯ ನಡೀತಾ ಇದೆ. ಸೊ ಕನ್ನಡದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ನಿಮಗೆ ಸುಮಾರು ಒಂದು 50 ಅಂಕಗಳನ್ನು ಸುಲಭವಾಗಿ ಪಡಿಬೇಕು ಅಂತಕ್ಕಂಥದ್ದನ್ನು ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀನಿ. ಆಲ್ರೆಡಿ ಇದಕ್ಕಿಂತ ಮುಂಚೆ 2 ವಿಡಿಯೋಗಳನ್ನು ಹಾಕಿದ್ದೀನಿ, ತಾವು ತಪ್ಪದೆ ನೋಡಿ. ಆ ವಿಡಿಯೋಗಳು ಖಂಡಿತವಾಗಿ ನಿಮಗೆ ಏನಾಗ್ತವಪ್ಪ ಅಂದರೆ ಒಳ್ಳೆಯ ಅಂಕಗಳನ್ನು ತಂದು ಕೊಡ್ತಾವೆ. ಸೊ ಇದು ಕನ್ನಡದಲ್ಲಿ ಕನ್ನಡದಲ್ಲಿ ಒಂದು 50 ಮಾರ್ಕ್ಸನ್ನು ಯಾವ ಥರನಾಗಿ ನೀವುಗಳನ್ನು ತೊಗೊಳ್ಬೋದು ಅಂತಕ್ಕದ್ದನ್ನು ಕೊಟ್ಟಿದ್ದೀನಿ. ಸೊ PDF ಡ್ರೈವಲ್ಲಿ ಹಾಕ್ತೀನಿ, ಅದನ್ನು ಕೂಡ ನೋಡ್ಕೊಡ್ರಿ. ಖಂಡಿತವಾಗಿ ಈ ಪ್ರಶ್ನೆಗಳು ಬರ್ತವೆ. ಚೆನ್ನಾಗಿ ಓದು ಬರಹ ಮಾಡಬೇಕು ಸ್ನೇಹಿತರೆ. ನೀವು ಚೆನ್ನಾಗಿ ಬರೆದ್ರೆ ಮಾತ್ರ ಪಾಸ್ ಆಗ್ತೀರಿ, ಇಲ್ಲಾಂದರೆ ಪಾಸ್ ಆಗೋದು ಡೌಟ್ ಅದ. ಓಕೆನಾ? ಸೊ ಇವಾಗಲೇ ಹೇಳ್ತಿದ್ದೀನಿ, ಈ ಪ್ರಶ್ನೆಗಳನ್ನು ಪದೇ ಪದೇ ಓದಿ ಪ್ರಾಕ್ಟೀಸ್ ಮಾಡಿ. ಈ ಪ್ರಶ್ನೆಗಳು ನಿಮ್ಮ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಹಾಳೆಯಲ್ಲಿ ಖಂಡಿತವಾಗಿ ನಿಮಗೆ ಸಿಗ್ತಾವೆ. ಸೊ ಮೊದಲಿಗೆ ವ್ಯಾಕರಣದಲ್ಲಿ ಬಹಳ ತಲೆ ಕೆಡಿಸುವಂಗಿಲ್ಲ. ಒಂದು 5-6 ಮಾರ್ಕ್ಸನ್ನು ಈ ಕೆಳಗಡೆ ಒಂದು 8 ಪಾಯಿಂಟ್ಗಳನ್ನು ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಸೊ 8 ಪಾಯಿಂಟ್ಗಳಲ್ಲಿನೇ ನಿಮ್ಗೆ ಏನಾಗ್ತವಪ್ಪ ಅಂತಂದರೆ ಗ್ರಾಮರ್ ಕ್ವಶನ್ಸ್ಗಳನ್ನು ಸಿಗ್ತಾವೆ. ಒಂದನೇದು ವರ್ಣಮಾಲೆ ನೋಡ್ಕೊಂಡು ಹೋಗ್ರಿ. ಸ್ವರಗಳ ಪ್ರಕಾರಗಳು, ವ್ಯಂಜನಗಳ ಪ್ರಕಾರಗಳು, ಅವುಗಳಲ್ಲಿ ಎಷ್ಟು ಸಂಖ್ಯೆಗಳಿದ್ದಾವೆ, ಯಾವ್ಯಾವ ಇದ್ದಾವೆ. ಸಂಧಿಗಳನ್ನು ನೋಡ್ಕೊಂಡು ಹೋಗ್ರಿ. ಸೊ ಕನ್ನಡ ಸಂಧಿಗಳಲ್ಲಿರ್ತಕ್ಕಂಥ ಪ್ರಕಾರ, ಸಂಸ್ಕೃತ ಸಂಧಿಗಳಲ್ಲಿರ್ತಕ್ಕಂಥ ಪ್ರಕಾರ, ನಿಮ್ಮ ಪುಸ್ತಕದಲ್ಲಿ ಎಷ್ಟು ಎಕ್ಸಾಂಪಲ್ಸ್ ಇದ್ದಾವಲ್ಲ ಅವೆಲ್ಲ ನೋಡ್ಕೊಡ್ರಿ. ಅದನ್ನು ನಿಮ್ಮದು ಒಂದು ಲಿಸ್ಟ್ ಮಾಡಿಕೊಂಡ್ರೆ ಸಾಕು. ಆಲ್ರೆಡಿ ಒಂದು ಪಾಸಿಂಗ್ ಪ್ಯಾಕೇಜ್ ಕೊಟ್ಟಿದ್ದೀನಿ, ಅದನ್ನು ನೋಡಿ. ಸಮಾಸಗಳಲ್ಲಿ ವಿಶೇಷವಾಗಿ ನಿಮಗೆ ತತ್ಪುರುಷ, ಕರ್ಮಧಾರಯ ಮತ್ತು ಬಹುರ್ವಿ ಸಮಾಸಗಳು ಭಾಳಷ್ಟು ಬರ್ತಕ್ಕಂಥ ಸಾಧ್ಯತೆ ಇದ್ದಾವೆ. ಇನ್ನು ವಿಭಕ್ತಿ ಪ್ರತ್ಯಯಗಳ ಮೇಲೆ ಒಂದು ಪ್ರಶ್ನೆ ಇರ್ತದೆ. ಹೊಸಗನ್ನಡ ವಿಭಕ್ತಿ ಪ್ರತ್ಯಯ, ಹಳಗನ್ನಡ ವಿಭಕ್ತಿ ಪ್ರತ್ಯಯ, ಒಂದು ಉದಾಹರಣೆಗಳನ್ನು ಸಹಿತ ಕೊಡ್ತಾರೆ. ಅದರಲ್ಲಿ ನಿಮಗೆ ಯಾವ ವಿಭಕ್ತಿ ಪ್ರತ್ಯಯ ಇದೆ ಅನ್ನೋದನ್ನು ಕೂಡ ಕೇಳ್ತಾರೆ. ಇನ್ನು ನೆಕ್ಸ್ಟ್ ಏನು ಹೇಳ್ಬೋದು ಅಂದ್ರೆ ವಾಕ್ಯದ ಪ್ರಕಾರಗಳು. ಸೊ ಸಂಯೋಜಿತ, ಮಿಶ್ರ ಮತ್ತು ಸಾಧಾರಣ ಅಥವಾ ಸರಳ ವಾಕ್ಯ ಅಂತೀವಿ. ಅವ್ಯಯದ ಪ್ರಕಾರಗಳು: ಸಾಮಾನ್ಯ ಅರ್ಥಕಾವ್ಯಯ, ಅವಧಾರಣಾರ್ಥಕಾವ್ಯಯ, ಭಾವಸೂಚಕಾವ್ಯಯ, ಅವುಗಳು ಬರ್ತಾ ಇದ್ದಾವೆ. ಉದಾಹರಣೆಗಳನ್ನು ನೋಡ್ಕೊಂಡು ಹೋಗ್ರಿ. ತತ್ಸಮ ತದ್ಭವಗಳು, ವಿಶೇಷವಾಗಿ ನಿಮ್ಮ ಪಾಠದಲ್ಲಿರ್ತಕ್ಕಂಥವುಗಳನ್ನು ಕ್ರಿಯಾರೂಪಗಳನ್ನು ನೋಡ್ಕೊಂಡೋಗಿ. ನಿಷೇಧಾರ್ಥಕ, ಸಂಭಾವನಾರ್ಥಕ. ಸೊ ಇಲ್ಲಿಂದ ನಿಮಗೆ ಪ್ರಶ್ನೆಗಳು ಬರ್ತಾವೆ. ನಾನು ಭಾಳ ಹೇಳಿಲ್ಲ, ಗ್ರಾಮರಲ್ಲಿ 5ರಿಂದ 6 ಮಾರ್ಕ್ಸ್ಗಳನ್ನು ಅಷ್ಟೇ ಬರ್ತಕ್ಕಂಥವುಗಳನ್ನು ಹೇಳಿದ್ದೀನಿ. ಬಿಕಾಸ್ ನೀವೇನು ಮಾಡ್ತೀರಪ್ಪ ಅಂದ್ರೆ 10 ಮಾರ್ಕ್ಸನ್ನು ಗ್ರಾಮರ್ ಪ್ರಶ್ನೆಗಳನ್ನು ನೋಡಿರ್ತೀರಿ. 6 ಮಲ್ಟಿಪಲ್ ಚಾಯ್ಸ್, 4 ಸಂಬಂಧೀಕರಣ ಮಾದರಿ ಪ್ರಶ್ನೆಗಳಲ್ಲಿ. ಇನ್ನು ಸ್ವಲ್ಪ ಗದ್ಯ ಭಾಗದ ಪ್ರಶ್ನೆಗಳಿಗೆ ಹೋಗೋಣ. ಸೊ ನಾನು ಇಲ್ಲಿ ಹೇಳಿದ್ದೀನಿ, ಗದ್ಯ ಭಾಗದಲ್ಲಿ ಇಲ್ಲಿ 2ರಿಂದ 3 ಪ್ರಶ್ನೆಗಳು ನಿಮ್ಮ ಕ್ವಶನ್ ಪೇಪರಲ್ಲಿ ಸಿಗ್ತಾವೆ. ಸಿಂಪಲ್ಲಾಗಿ ಅವುಗಳನ್ನು ಓದು ಬರ ಮಾಡಿ ಸಾಕು. ಪ್ರಶ್ನೆ ನೋಡಿ: ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತನ್ನು ಕೊಡುತ್ತವೆ? ಮನುಷ್ಯನಿಗೆ ಲೆಕ್ಕ ಬಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು? ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು? ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು? ನಲ್ವಡಿ ಕೃಷ್ಣರಾಜ ಒಡೆಯರು ಯಾವುದಕ್ಕಾಗಿ ಕಂಕಣಬದ್ಧರಾದರು? ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತು ಅಂತಕ್ಕಂಥದ್ದು ಭಾಳ ಈಸಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳು ನಿಮ್ಮ ಕ್ವಶನ್ ಪೇಪರಲ್ಲಿ ಸಿಗ್ತಾವೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದರೆ ಸ್ನೇಹಿತರೆ, ವಿಶ್ವೇಶ್ವರಯ್ಯ ಅವರನ್ನು ದಿವಾನರನ್ನಾಗಿ ನೇಮಿಸಿದವರು ಯಾರು ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಮುಂದೆ ಇರ್ತಕ್ಕಂಥ ಪ್ರಶ್ನೆ ಯಾವುದಿತ್ತಪ್ಪ ಅಂತಂದ್ರೆ ಎಸ್, ವಚನಕಾರರಿಗೆ ಯಾವುದು ದೇವರಾಗಿತ್ತು ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಅಶೋಕ್ ಪೈ ಅವರ ವೃತ್ತಿ ಯಾವುದು? ಅದೇ ಥರನಾಗಿ ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಯಾರು? ಶಿವಾನುಭವ ಶಬ್ದಕೋಶ ಪುಸ್ತಕವನ್ನು ಬರೆದವರು ಯಾರು? ರಾಹಿಲಾ. ತುರ್ತು ಪರಿಸ್ಥಿತಿಯ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದೇನು? ರಾಹಿಲಾ ಯಾರು? ಗಡಿ ಪ್ರದೇಶದಲ್ಲಿ ಬ್ಲಾಕ್ಔಟ್ ನಿಯಮ ಏತಕ್ಕಾಗಿ ಪಾಲಿಸ್ತಾರೆ? ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನ ಸಂಗ್ರಹಿಸಿದ್ದಳು ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಜೊತೆಗೆ ಈ ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಧನು ಮಹರ್ಷಿ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಇನ್ನು ಮುಂದಿನ ಪ್ರಶ್ನೆ ಇತ್ತು ಸ್ನೇಹಿತರೆ, ಯಾವುದಪ್ಪ ಅಂತಂದರೆ ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು ಅಂತ ಕೇಳಿದ್ದಾರೆ. ವೆಸ್ಟ್ ಮಿನಿಸ್ಟರ್ ಅಬೆ, ಅದು ಯಾರ ಸ್ಮಾರಕವಾಗಿದೆ ಅಂತಕ್ಕದ್ದನ್ನು ಕೂಡ ಕೇಳಿದ್ದಾರೆ. ಇದು ಕೂಡ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಇನ್ನು ಕಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳಿಸ್ತಾಳೆ? ಸೂರ್ಯಮಿತ್ರನು ತನಗೆ ಕಶ್ಯಪಿ ಎಂಬ ತಂಗಿ ಇಲ್ಲ ಅಂತ ಯಾಕೆ ಹೇಳ್ತಾನೆ? ಮುಂದೆ ಪಂಡಿತರಾದ ಅಗ್ನಿಭೂತಿ ಮತ್ತು ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು ಅಂತಕ್ಕಂಥದ್ದು ನಾನು 23 ನಿಮಗೆ ಗದ್ಯ ಭಾಗದ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಸೊ ಖಂಡಿತವಾಗಿ 2 ಅಥವಾ 3 ಪ್ರಶ್ನೆಗಳು ನಿಮಗೆ ಗದ್ಯ ಭಾಗದಲ್ಲಿರ್ತಕ್ಕಂಥ ಪ್ರಶ್ನೆಗಳು ನಿಮ್ಮ ಕ್ವಶನ್ ಪೇಪರಲ್ಲಿ ಸಿಗ್ತವೆ. ಇನ್ನು ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ, ಎಸ್, ಪದ್ಯ ಭಾಗದಲ್ಲಿರ್ತಕ್ಕಂಥ ಪ್ರಶ್ನೆಗಳು. ಸೊ ಯಾವೆಲ್ಲ ಪದ್ಯ ಭಾಗದಲ್ಲಿರ್ತಕ್ಕಂಥ ಪ್ರಶ್ನೆಗಳು ನಿಮಗೆ ಬರ್ಬೋದಪ್ಪ ಅಂತಂದರೆ ಎಸ್, ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು? ಯಾವುದಕ್ಕಾಗಿ ಮುಂಗಾರಿನ ಮಳೆಯಾಗಬೇಕು? ಯಾವ ಎಚ್ಚರದಳು ಬದುಕಬೇಕಿದೆ ಅಂತಕ್ಕದ್ದನ್ನು ಕೂಡ ನಾವು ಓದ್ಕೋಬೇಕಾಗದ. ಸೊ ಜೊತೆಗೆ ಇರ್ತಕ್ಕಂಥ ಪ್ರಶ್ನೆ: ಹಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ? ಹಕ್ಕಿಯ ಕಣ್ಣುಗಳು ಯಾವುವು? ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೆ ಚಾಚಿವೆ? ಶ್ರೀಕೃಷ್ಣನು ಕರ್ಣನನ್ನ ರಥದಲ್ಲಿ ಹೇಗೆ ಕೂರಿಸಿಕೊಂಡನು?
ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು? ನಕುಲ ಸಹದೇವ ಗೊತ್ತಿರಲಿ. ದಿನಪಸುತ ಎಂದರೆ ಯಾರು? ಎಸ್, ಅಂತಕಾತ್ಮಜ ಎಂದರೆ ಯಾರು? ಸೊ ಇದು ಕೂಡ ಬಹಳ ಇಂಪಾರ್ಟೆಂಟು. ಯಾರಿಬ್ಬರನ್ನ ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳ್ತಾನೆ, ಜೊತೆಗೆ ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವರು ಯಾರು ಅಂತಕ್ಕದ್ದನ್ನು ಕೇಳಿದರು. ಇನ್ನು ಅಶ್ವಯುಜ ಭತ್ತದ ಗದ್ದೆಯ ಬಣ್ಣ ಯಾವ ಹಸುರಿನಂತಿದೆ ಅಂತಕ್ಕದ್ದನ್ನು ಕೂಡ ನಿಮಗೆ ಹಸುರು ಪದ್ಯದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಿದರು. ಇನ್ನು ಕವಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ ಕೇಳಿದರೆ, ಕುಂಪನಿ ಸರ್ಕಾರ ಹೊರಡಿಸಿದ ಆದೇಶ ಏನು? ಹಲಗಲಿ ಗುರುತು ಉಳಿಯದಂತಹದ್ದು ಏಕೆ? ಯಾವ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ? ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದ್ದನು ಅಂತಕ್ಕಂಥದ್ದು ಪ್ರಶ್ನೆ ಇತ್ತು. ಜೊತೆಗೆ ಮುನಿಸುತರು ಹೆದರಲು ಕಾರಣವೇನು? ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂದನು? ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬಂದನು ಅಂತಕ್ಕದ್ದನ್ನು ನಿಮಗೆ ಪ್ರಶ್ನೆಗಳನ್ನು ಏನು ಮಾಡ್ಬೋದಪ್ಪ ಅಂದರೆ ಕೇಳ್ಬೋದು. ಇಷ್ಟು ಪದ್ಯಭಾಗದ ಪ್ರಶ್ನೆಗಳನ್ನು ನಿಮಗೆ ಕೊಟ್ಟಿದ್ದೆ. ಇನ್ನು ಈ 9 ಪ್ರಶ್ನೆಗಳು ನಾನು ನಿಮಗೆ ಪೂರಕ ಪಾಠದಿಂದ ಪ್ರಶ್ನೆಗಳನ್ನು ಕೊಡ್ತೀನಿ. ಒಂದು 4-5 ಮಾರ್ಕ್ಸ್ ಆದ್ರೆ ನಿಮ್ಗೆ ಏನಾಗ್ತಾವಪ್ಪ ಅಂತಂದ್ರೆ ವಿಶೇಷವಾಗಿ ಬಂದೇ ಬರ್ತಕ್ಕಂಥ ಪ್ರಶ್ನೆಗಳೇ ಆಗಿದ್ದಾವೆ. ಅದರಲ್ಲಿ ಯಾವುದಪ್ಪ ಅಂತಂದ್ರೆ, ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? ಯಾರ್ಯಾರಿಗೆ ವಸಂತ ಮುಖ ತೋರಲಿಲ್ಲ? ಭಗತ್ ಸಿಂಗ್ ಅಮರನಾದದ್ದು ಹೇಗೆ? ಜಲಿಯನ್ ವಾಲಾಬಾಗ್ ಘಟನೆ ಕುರಿತು ಬರೀರಿ. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಣ್ಣಿನ ಕುರಿತು ತನ್ನ ತಂಗಿಗೆ ಏನೆಂದು ಹೇಳುತ್ತಾನೆ? ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು ಅಂತಕ್ಕದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಜೊತೆಗಿರ್ತಕ್ಕಂಥದ್ದು ಮತ್ತೆ ನಿಮಗೆ ಪಠ್ಯಪೋಷಕ ಅಧ್ಯಯನದಲ್ಲಿ ಪ್ರಶ್ನೆಗಳನ್ನು ಕೇಳೋದಾದರೆ, ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರ ಅಭಿಪ್ರಾಯವಾಗಿದೆ? ಭಗವಂತನ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ಅಭಿವ್ಯಕ್ತಗೊಂಡಿದೆ? ಪೈಗಳ ತಮ್ಮನ ನೂಲು ಮದುವೆ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು ಅನ್ನೋದನ್ನು ಪ್ರಶ್ನೆ ನಿಮ್ಗೆ ಏನು ಮಾಡ್ಬೋದಪ್ಪ ಅಂದರೆ ಕೇಳ್ಬೋದು. ಅಷ್ಟು ನೀವು 4-5 ಮಾರ್ಕ್ಸನ್ನು ಆರಾಮಾಗಿ ಏನು ಮಾಡ್ತೀರಪ್ಪ ಅಂದ್ರೆ ಪಡಿತೀರಿ. ಇಲ್ಲಿ ನಾನು 3 ಗುಂಪು ಮಾಡಿದ್ದೀನಿ. ಒಂದು ಹೊಸಗನ್ನಡ ಇದೆ, ಒಂದು ಜ್ಞಾನಪೀಠ ಪ್ರಶಸ್ತಿಗಳಿದ್ದಾರೆ, ಒಂದು ಹಳಗನ್ನಡ ಇದೆ. ವಿಶೇಷವಾಗಿ ಎಲ್ಲ ಇಲ್ಲಿಂದನೇ ಬರ್ತಾವೆ, ಬಟ್ ಬರಲಿದ್ರೆ ಒಂದಾದರೂ ಗ್ಯಾರಂಟಿಯಾಗಿ ಬರ್ತದೆ. ಅದಕ್ಕೆ ನಾನು 3 ಮಾರ್ಕ್ಸ್ ಅಂತ ಕೊಟ್ಟಿದ್ದೀನಿ. ಸ್ವಲ್ಪ ಎಂ ಮರಿಯಪ್ಪ ಭಟ್ಟ, AN ಮೂರ್ತಿರಾವ, ದೇವನೂರು ಮಹಾದೇವ, ಸಾರಾ ಅಬೂಬ್ಕರ್. ನಿಮಗೆ ಗೊತ್ತಿತ್ತಂದರೆ ಸ್ವಲ್ಪ ಪೂತಿನ ಬಗ್ಗೆನೂ ಕೂಡ ನೋಡ್ಕೊಡ್ರಿ. ಯಾಕಂದರೆ ಪೂತಿನ ಕೂಡ ಆಧುನಿಕ ಕನ್ನಡದ ಕವಿ ಪೂತಿ ನರಸಿಂಹಾಚಾರ್ಯ. ಇನ್ನು ಜ್ಞಾನಪೀಠ ಪ್ರಶಸ್ತಿಗಳಲ್ಲಿ ನೋಡೋದಾದರೆ GS ಶಿವರುದ್ರಪ್ಪ, ದ ರಾ ಬೇಂದ್ರೆ, ಕುವೆಂಪು, ಇದರಲ್ಲಿ ಒಂದುಗಳು ಬರ್ಬೋದು. ಅಥವಾ ಹಳಗನ್ನಡದಲ್ಲಿ ನೋಡೋದಾದರೆ ಕುಮಾರವ್ಯಾಸ, ರನ್ನ, ಪಂಪ, ಲಕ್ಷ್ಮೀಶ ಇದ್ದಾರೆ. ಅದಕ್ಕೆ ನಾನು 3 ಕೊಟ್ಟಿದ್ದೆ. ಇವರು ಹೊಸಗನ್ನಡ, ಇವರು ಜ್ಞಾನಪೀಠ ಪ್ರಶಸ್ತಿಗಾರರು, ಇವರು ಹಳಗನ್ನಡದ ಕವಿಗಳು. 6 ಮಾರ್ಕ್ಸ್ ನಿಮಗೆ ಖಂಡಿತವಾಗಿ ಬರ್ತದೆ. ಇಲ್ಲಿ ನಾನು ಶಿವಕೋಟ್ಯಾಚಾರ್ಯರ ಬಗ್ಗೆ ಒಂದೇ ಕೊಟ್ಟಿಲ್ಲ, ಮತ್ತು ಪೂತಿನ 2ಕ್ಕೆ ಬಿಟ್ಟಿದ್ದೆ. ಬಾಕಿ ಎಲ್ಲ ನಾನು ನಿಮ್ಗೆ ಏನು ಮಾಡಿದ್ದೆ ಅಂದರೆ ಕೊಟ್ಟಿದ್ದೆ. ಯಾಕಂದ್ರೆ 6 ಮಾರ್ಕ್ಸ್ ನೀವು ಏನು ಮಾಡಬೇಕಪ್ಪ ಅಂದ್ರೆ ಸೆಕ್ಯೂರ್ ಮಾಡಬೇಕಾಗದ. ಇನ್ನು ಗದ್ಯ ಭಾಗದ ಪ್ರಶ್ನೆಗಳಿಗೆ ಬರ್ತೀನಿ. ಯಾವೆಲ್ಲ ಗದ್ಯ ಭಾಗದ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಗಳಲ್ಲಿ ಬರ್ತಾವಂದ್ರೆ, ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ? ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ? ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು? ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣವೇನು ಅಂತಕ್ಕಂಥದ್ದು ಪ್ರಶ್ನೆ. ಜೊತೆಗೆ ಕೇಳಿರ್ತಕ್ಕಂಥದ್ದು, ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಏನೆಂದು ಯೋಚಿಸಿದರು? ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು? ಜೊತೆಗೆ ಶಿಕ್ಷಣದ ಬಗ್ಗೆ ವಿಶ್ವೇಶ್ವರ ಅವರು ಏನೆಂದು ಹೇಳಿದ್ದಾರೆ? ನೆಹರು ಅವರು ವಿಶ್ವೇಶ್ವರ ಬಗ್ಗೆ ಏನೆಂದು ಹೇಳಿದ್ದಾರೆ? ಓಕೆನಾ. ನೆಕ್ಸ್ಟ್, ಅಶೋಕ್ ಪೈ ಅವರು ಹೇಳಿದ ಸಂಶೋಧನಾ ಸತ್ಯ. ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೇನು? ರಾಮನು ಗಿರಿವನವನ್ನು ಏನೆಂದು ಪ್ರಾರ್ಥಿಸಿದನು ಅಂತಕ್ಕದ್ದನ್ನು ಶಬರಿ ಪಾಠದಲ್ಲಿ 2 ಮಾರ್ಕ್ಸಿನ ಎಲ್ಲ ಕ್ವಶನ್ ನೋಡ್ಕೊಂಡು ಹೋಗ್ರಿ. ಯಾಕಂದ್ರೆ ಅವೇ ಪ್ರಶ್ನೆಗಳು ಭಾಳಷ್ಟು ನಿಮ್ಗೆ ಏನಾಗ್ತಾವಪ್ಪ ಅಂತಂದ್ರೆ ಬರ್ತಕ್ಕಂಥ ಚಾನ್ಸಸ್ ಇದ್ದಾವೆ. ಓಕೆನಾ. ಇನ್ನು ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡಿದ್ದ ಸಿದ್ಧತೆಗಳೇನು? ಇನ್ನು ಶಬರಿಯು ರಾಮಲಕ್ಷ್ಮಣರನ್ನು ಉಪಚರಿಸಿದ ರೀತಿ. ಊಲ್ವರ್ತ್, ಇದು ಊಲ್ವರ್ತ್ ಆಗಬೇಕು. ಊಲ್ವರ್ತ್ ಅಂಗಡಿಯಲ್ಲಿ ಸಿಗುವ ವಸ್ತುಗಳು. ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಕೆಲಸದಲ್ಲಿ ನಿಯುಕ್ತರಾಗಿರ್ತಾರೆ? ಟೊಪ್ಪಿಗೆ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇಷ್ಟು ನಾನು ಏನು ಮಾಡಿದ್ದೆ ಅಂತಂದರೆ ನಿಮಗೆ ಕೊಟ್ಟಿದ್ದೆ. ಭಾಳಷ್ಟು ಏನು ಕೊಟ್ಟಿಲ್ಲ. ಏನೇನು ಹೇಳಿದ್ದೀನಿ ಅನ್ನೋದನ್ನು ಒಂದ್ಸರಿ ನಾನು ನಿಮ್ಗೆ ಏನು ಮಾಡ್ತೀನಪ್ಪ ಅಂದರೆ ರಿವೈಸ್ಗಳನ್ನು ಮಾಡ್ತೀನಿ. ನೆನಪಿಟ್ಕೊಡ್ರಿ. ಫಸ್ಟ್ ನಾನು ನಿಮ್ಗೆ ಏನು ಕೊಟ್ಟಿದ್ದೆ? ವ್ಯಾಕರಣ ಕೊಟ್ಟಿದ್ದೀನಿ. ಓಕೆನಾ. ಆಮೇಲೆ ಗದ್ಯ ಭಾಗದಲ್ಲಿ 1 ಅಂಕ ಕೊಟ್ಟಿದ್ದೀನಿ, ಪದ್ಯ ಭಾಗದಲ್ಲಿ 1 ಅಂಕ ಕೊಟ್ಟಿದ್ದೀನಿ. ಓಕೆ. ಆಮೇಲೆ ಕವಿ ಮತ್ತು ಲೇಖಕರ ಪರಿಚಯದಲ್ಲಿ ಕೊಟ್ಟಿದ್ದೀನಿ. ಜೊತೆಗೆ ಗದ್ಯ ಭಾಗದಲ್ಲಿ 2 ಅಂಕದ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಆಮೇಲೆ ಪಠ್ಯಪೋಷಕ ಅಧ್ಯಯನದಲ್ಲಿ ಎಲ್ಲವುಗಳನ್ನು ನಾನು ಏನು ಮಾಡಿದ್ದೀನಪ್ಪ ಅಂತಂದರೆ ಕವರನ್ನು ಮಾಡಿದ್ದೀನಿ. ನೆಕ್ಸ್ಟಲ್ಲಿ ಇನ್ನಷ್ಟು ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ದಯಮಾಡಿ ವಿಡಿಯೋಗಳನ್ನು ಲೈಕ್